ಪ್ರಾಣೇಶ್ವರ, ಇದು ನಮಸ್ಕರಿಸುವುದು ಸ್ವಾಮಿ. ಪ್ರಿಯೆ, ನಿನಗೆ ಮಂಗಳವಾಗಲಿ. ಪ್ರಿಯತಮ, ನನ್ನ ಹೃದಯಾದಿಯ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ. ಆದರೆ ಅದು ಈ ದಿನ ಲಭಿಸಿತು ದೇವ. ಸಾಮಜಗಮನೆ ಸಮಯದಿ ಬಾರೆ, ಸಾಮಜಗಮನೆ ಸಮಯದಿ ಬಾರೆ, ಹರುಷವ ತೋರೆ ಸುಗತಾಮಣಿಯೇ. ಪ್ರಿಯೆ, ಹರುಷವ ತೋರೆ ಸುಗತಾಮಣಿಯೇ, ಮಾರನ ಶರವ ಪರಿಹಾರವ ಗೈಯುವ, ಮಾರನ ಶರವ ಪರಿಹಾರವ ಗೈಯುವ, ಗುಣಮಣಿ ಬಾಬಾ ಸುರತ ಸುಖಜಿ. ಗುಣಮಣಿ ಬಾಬಾ ಸುರತ ಸುಖಜಿ. ಅಂದಿನ ಯೋಗ ಇಂದಿನ ಭೋಗ, ಅಂದಿನ ಯೋಗ ಇಂದಿನ ಭೋಗ, ಸುಂದರಿ ನಿನ್ನಯ ಪ್ರೇಮಾನುರಾಗ, ಸುಂದರಿ ನಿನ್ನಯ ಪ್ರೇಮಾನುರಾಗ, ಮಾರನ ಶರವ ಪರಿಹಾರವ ಗೈಯುವೆ, ಮಾರನ ಶರವ ಪರಿಹಾರವ ಗೈಯುವೆ, ಗುಣಮಣಿ ಬಾಬಾ ಸುರತ ಸುಖಕ್ಕೆ. ಸ್ವಾಮಿ, ಪ್ರಿಯೆ, ಗುಣಮಣಿ ಬಾಬಾ ಸುರತ ಸುಖಕ್ಕೆ. ಪ್ರಿಯತಮೆ, ನೀನು ನಿನ್ನ ದೇವನ ದರ್ಶನವನ್ನೇನೋ ನೀನು ಹೊಂದಿದೆ. ಆದರೆ ಆ ದೇವನಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ? ಪ್ರಾಣೇಶ್ವರ, ನಿಮಗಾಗಿ ನನ್ನ ಸರ್ವಸ್ವವನ್ನು ನೀಡಿರುವೆನು. ಇನ್ನು ಕೊಡುವುದಕ್ಕೆ ಏನು ತಾನೇ ಉಳಿದಿರುವುದು? ಪ್ರಿಯೆ, ಪ್ರಿಯೆ, ಪ್ರಾಣೇಶ್ವರ, ಗಾನ ಕೋಗಿಲೆ ನೀನು ಈಗ ಹಾಡಲೆ. ಸ್ವಾಮಿ, ಪ್ರಾಣೇಶ್ವರಿ, ಜಾಣ ಕೋಗಿಲೆ ನೀನು ಬೇಗ ಬಾರೆಲೆ. ಜಾಣ ಕೋಗಿಲೆ ಈಗ ಬಾರಲೆ, ಜಾಣ ಕೋಗಿಲೆ ಬೇಗ ಬಾರಲೆ. ಶಾಂತ ರೀತಿಯಿಂದ ನಿನ್ನ ಸೇರಿಕೊಂಡು ಹಾಡುವೆ, ಶಾಂತ ರೀತಿಯಿಂದ ನಿನ್ನ ಕೂಡಿಕೊಂಡು ಬಾಳುವೆ. ಶುಭ ದಿನ ಹರುಷವ, ಶುಭ ದಿನ ಹರುಷವ ನಾನೀಗ ಹೊಂದುವೆ. ಗಾನ ಕೋಗಿಲೆ ಈಗ ಹಾಡಲೆ.
ಅಂದದ ಅರಗಿಣಿ ನಿನ್ನನು ನಾ ಅಂದದ ಅರಗಿಣಿ ನಿನ್ನನು ನಾ ಸೇರುತನ ಕೊಂಡಾಡುವೆ ಚಂದ್ರ ರೂಪಕ ಯೌವನವ ಚಂದನ ರೂಪಕ ಯೌವನವ ಸೇರಿ ನಿನ್ನನು ನಾಡುವೆ ಏಕಾಂತ ರಾತ್ರಿ ಈಗ ನಾ ಕೂಡಿ ಬಾಳುವೆ ಏಕಾಂತ ರಾತ್ರಿ ಈಗ ನಾ ಕೂಡಿ ಬಾಳುವೆ ಸ್ವಾಮಿ ಪ್ರಿಯೆ ಆನಂದದಿಂದ ನಿನ್ನ ಆನಂದದಿಂದ ನಿನ್ನ ಶಾಂತಿಯಿಂದ ಬಾಳುವೆ ಆನ ಕೋಗಿಲೆ ನೀನು ಈಗ ಹಾಡಲೇ ಜಾಣ ಕೋಗಿಲೆ ನೀನು ಬೇಗ ಬಾರಲೇ ಗೆಜೆ ನಿನ್ನ ಕಾಲಿನಲ್ಲಿ ಗಲು 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 ಕುಣಿಯುತ್ತಿವೆ ಕಿರುಗೆಜೆ ನಿನ್ನ ಕಾಲಿನಲ್ಲಿ ಗಲು ಗಲು ಎನ್ನುತ್ತ ಕುಣಿಯುತ್ತಿವೆ ಆ ಗೆಜ್ಜೆ ನಾದಕ್ಕೆ ನನ್ನ ಸೋತಿದೆ ನನ್ನೀ ಮನ ಗೆಜ್ಜೆ ನಾದಕ್ಕೆ ನನ್ನ ಸೋತಿದೆ ನನ್ನೀ ಮನ ಈ ಪ್ರೇಮ ಸಂಗಮಕ್ಕೆ ಈ ಪ್ರೇಮ ಸಂಗಮಕ್ಕೆ ಶಾಂತಿಯನ್ನ ನೀ ಮನ ಸ್ವಾಮಿ ಪ್ರಿಯೆ ಗಾನ ಕೋಗಿಲೆ ನೀನು ಈಗ ಹಾಡಲೇ ತೊಟ್ಟಿರಲಿ ಆಡು ಸ್ವಾಮಿ ಪ್ರಿಯೆ ಪ್ರಿಯ ಪ್ರಾಣೇಶ್ವರಿ ಪ್ರಾಣೇಶ್ವರ ಉತ್ತರೆ ಪ್ರಿಯತಮ ಪ್ರೇಯಸಿ ಕಿರುಗೆಜೆಯನ್ನ ಕಾಳಿನಲ್ಲಿ
ಪ್ರಾಣೇಶ್ವರಿ, ನನ್ನ ಮೇಲೆ ಕೋಪವೇ? ಕೋಪವಿಲ್ಲ ಪ್ರೇಯಸಿ. ಹೋಗಲಿ ಬೇಸರವೇ ಸ್ವಾಮಿ? ಬೇಸರವಿಲ್ಲ. ನಿಜವಾಗಿ? ನಿಜವಾಗಿಯೂ. ಸತ್ಯವಾಗಿಯೂ? ಸತ್ಯವಾಗಿಯೂ. ನಂಬಬಹುದೇ? ಖಂಡಿತವಾಗಲು. ನಿಮ್ಮನೆಯಾಗಿ ಸತ್ಯವೇ? ನಿಮ್ಮನೆಗೂ ಸತ್ಯ. ಆಹಾ, ಹೃದಯ ರಾಜನೇ ನಿನಗೆ ನನ್ನ ಹೃದಯ ಪ್ರೇಮವನ್ನು ಬಯಸುವೆನು ಸ್ವಾಮಿ. ಅದು ಮೊದಲಿನಿಂದಲೂ ತಮ್ಮದೇ ಆಗಿರುವುದಲ್ಲವೇ? ಪ್ರೇಯಸಿ, ನಾನದನ್ನು ಬಲ್ಲೆನು. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ಈ ಆನಂದ ಸುಪ್ರಭಾತದಲ್ಲಿ ಪುನಃ ಪ್ರೇಮದ ಪೂಜೆ ಕೈಗೊಳ್ಳಬೇಕೆಂಬುದು ನನ್ನ ಆಸೆ. ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತರು ನಿರಾಕರಿಸುವಳಿ. ಎಷ್ಟೇ ಆದರೂ ಪ್ರೇಮದ ವಿಚಾರದಲ್ಲಿ ತಾವು ಪಂಡಿತರಲ್ಲವೇ? ಬನ್ನಿರಿ, ಈ ಪೀಠವನ್ನು ಅಲಂಕರಿಸಿ ನನ್ನ ಪ್ರೇಮಾರಾಧನೆಯನ್ನು ಸ್ವೀಕರಿಸುವರಾಗಿ. ಸ್ವಾಮಿ, ನಾನೇ ತಂದು ಕಟ್ಟಿದ ಈ ಮಾಲೆಯನ್ನು ಸ್ವೀಕರಿಸಿ ಭಕ್ತರಲ್ಲಿ ಪ್ರಸನ್ನನಾಗು ದೇವ. ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ. ಸ್ವಾಗತ ಸುಸ್ವಾಗತ. ನಲ್ಲನೆ ನನ್ನ ನೋಡುತ್ತಾ ಪ್ರೀತಿಯ ನಲ್ಲನೆ ನೋಡುತ್ತಾ ನೋಡುತ್ತಾ ನಲ್ಲನೆ ನನ್ನ ನೋಡುತ್ತಾ ಪ್ರಿಯೆ. ಸ್ವಾಮಿ,
ಬಾಕಾಂತೆಯೇ ಗುಣವಂತೆಯೇ. ಸ್ವಾಮಿ, ಪ್ರಿಯೆ, ಬಾಕಾಂತೆಯೇ ಗುಣವಂತೆಯೇ. ಬಾಕಾಂತೆಯೇ ಗುಣವಂತೆಯೇ. ನಿನ್ನಿಂದ ಈಗ ತೋರುವ ಆನಂದ, ನಿನ್ನಿಂದ ಈಗ ತೋರುವ ಆನಂದ. ಓ ರಾತ್ರಿ ನಮಗಾಗಿ ಕಾಯುತ್ತಿದೆ, ತಂಗಾಳಿ ತಂಪಾಗಿ ಬೀಸುತ್ತಿದೆ. ಶುಭರಾತ್ರಿ ನಮಗಾಗಿ ಕಾಯುತ್ತಿದೆ, ತಂಗಾಳಿ ತಂಪಾಗಿ ಬೀಸುತ್ತಿದೆ. ಅನುರಾಗದ ವೇಳೆ ನಮಗಾಗಿದೆ, ಅನುರಾಗದ ವೇಳೆ ನಮಗಾಗಿದೆ. ಬಾಕಾಂತೆಯೇ ಕಾಂತೆಯೇ ಈ ವೇಳೆ ಮನದಾಸೆ ತೀರಿಸು.
ಪ್ರಿಯೆ, ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟರನು. ಹೀಗೆ ಬಾ, ಕುಳಿತುಕೋ. ಆಗಬಹುದು ಸ್ವಾಮಿ. ಪ್ರಿಯತಮ, ಪ್ರಿಯೆ, ಇದೇನು ಸ್ವಾಮಿ ಇಂತಹ ಮುಖಭಂಗಿ? ನನ್ನಿಂದೇನಾದ್ರೂ ನಿಮಗೆ ಅಪರಾಧವಾಯಿತೆ? ಪ್ರಿಯೆ, ಇಂದಿನ ಮಹಾಯುದ್ಧದಲ್ಲಿ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ಅದಕ್ಕಾಗಿ ನಿನ್ನ ಅನುಮತಿಯು ಅಗತ್ಯವಾಗಿದೆ. ಇದೇನು ಪ್ರಾಣೇಶ್ವರ, ಈ 4 ದಿನಗಳಿಂದಲೂ ಯುದ್ಧದಲ್ಲಿಯೇ ನಿರತರಾಗಿರುವಿರಿ. ಈ ದಿನವಾದರೂ ನನ್ನನ್ನು ನೀವು ಸಂತೋಷವಾಗಿ ಕಾಲ ಕಳೆಯಬಾರದೆ? ಪ್ರಿಯೆ, ಆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವುದಕ್ಕಾಗಿ ದೊಡ್ಡಪ್ಪನಾದ ಧರ್ಮಜನ್ಯದಿಂದ ಅನುಮತಿಯನ್ನು ಪಡೆದು ಹೊರಟಿರುವೆ. ಪ್ರೇಯಸಿ, ನನ್ನನ್ನು ನಗುಮುಖದಿಂದ ಕಳಿಸಿಕೊಡಬಲ್ಲೆಯಾ? ನೀವು ಯುದ್ಧಕ್ಕೆ ಹೋಗುವುದಾದರೆ ನನ್ನ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಹಿಂದೆ ಮಾವನವರ ವಿವಾಹ ಕಾಲದಲ್ಲಿ ಬಲರಾಮನೊಡನೆ ಯುದ್ಧವನ್ನು ಮಾಡಬೇಕಾದ್ರೆ ಅತ್ತೆಯವರು ಸಹಾಯ ಮಾಡಿದಂತೆ ನಾನು ಕೂಡ ನಿಮಗೆ ಸಹಾಯವನ್ನು ಮಾಡುವೆನು. ಪ್ರಿಯೆ, ಆ ದಿನ ನನ್ನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಾಧಾರಣ ಮಾಡಬೇಕಾಯಿತು. ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಯೋಗ್ಯವಾದ ಸ್ಥಾನವಲ್ಲ. ಉತ್ತರೆ ಪ್ರಾಣೇಶ್ವರ, ಇದೇನು ಯುದ್ಧಕ್ಕಾಗಿಯೇ ಹೊಸ ಬಿಲ್ಲನ್ನು ತಂದಂತಿದೆ? ನಾನೊಂದು ಬಾರಿಯನ್ನು ಇದೇರಿಸಿ ನೋಡಲಿ ಸ್ವಾಮಿ. ಪ್ರಿಯೆ, ಇರಲಿ ಒಂದು ಬಾರಿ. ಪ್ರಿಯೆ, ಆಯ್ತು, ಇಟ್ಕೊಳ್ಳಿ ಒಂದು ಬಾರಿ. ಆದರೆ ಈ ಕೋಮಲವಾದ ಕರಗಳಿಗೆ ಯೋಗ್ಯವಾದ ಸಾಧನ ಇದಲ್ಲ. ಅನಂಗ ರಾಜಲಕ್ಷ್ಮಿ, ನಿನ್ನ ಗೆಳತಿಯರು ತಂದ ಹೂಗಳನ್ನು ನನ್ನ ಮುಡಿಗೇರಿಸಿದ್ದಾಯಿತು. ರೂಪುಗೊಂಡರಸಿ ಚಂಚಲ ಕಟಾಕ್ಷಗಳನ್ನು ಹೊಂದಿದ್ದಾಯಿತು. ಮನ್ಮನ ಶಾಯಿನಿ, ನಿನ್ನ ಹೃದಯದಲ್ಲಿ ನನಗೆ ಆಶ್ರಯವನ್ನು ಕೊಡಬಲ್ಲೆಯಾ? ಅಬ್ಬಬ್ಬಬ್ಬ, ಒಂದೇ ಹೆಸರಿನಲ್ಲಿ ಆದಷ್ಟೊಂದು ಪ್ರೇಮದ ಮಾತುಗಳು ದೇವ. ಪ್ರಿಯೆ, ನೀರಾಜ ನೇತ್ರ ಏರುತ್ತ ಕೋಪವೇ. ಪ್ರಿಯೆ, ನೀರಾಜ ನೇತ್ರ ಏರುತ್ತ ಕೋಪವೇ. ಆನಂದವ ಬೀರು ನಾ ಪ್ರೇಮಿತೆ, ನಾ ಪ್ರೇಮಿತೆ, ಪ್ರಿಯೆ ನಾ ಪ್ರೇಮಿತೆ. ಕಾರುಣ್ಯಶೀಲೆ ಕೋಮಲೆ ಬಾಲೆ, ಕಾರುಣ್ಯಶೀಲೆ ಕೋಮಲೆ ಬಾಲೆ. ಸಂಗ್ರಾಮ ಕೆಂದಾಗ ನಾ ಹೋಗಿವೆ. ಪ್ರಿಯೆ, ಸಂಗ್ರಾಮ ಕೆಂದಾಗ ನಾ ಹೋಗಿವೆ. ನೀರಾಜ ನೇತ್ರ ಏರುತ್ತ ಕೋಪವೇ, ಕೋಪವೇ, ಕೋಪವೇ.
ಅಪಹಾಸ್ಯದ ಸಮಯವಲ್ಲ, ಘೋರವಾದ ಯುದ್ಧವೊಂದು ಬಂದು ಒದಗುತ್ತಿರುವುದು. ಈಗಲೂ ನೀನು ನಗುತ್ತಿರುವೆ. ಪ್ರಪಂಚದಲ್ಲಿ ಸೃಷ್ಟಿಕರ್ತನು ಇಬ್ಬರು ಇರುವುದಂತೆ ತೋರುತ್ತಿರುವುದು. ಯುದ್ಧವನ್ನು ನಿರ್ಮಿಸಿದ ಹೃದಯ ಹೀನ ವಿಧಾತನೇ ಬೇರೆ, ಹಾಸ್ಯಪ್ರಿಯೆ ಗಾನಮಯವಾದ ನಿನ್ನನ್ನು ಸೃಷ್ಟಿಸಿದ ವಿಧಾತನೇ ಬೇರೆ. ಪರಸ್ಪರ ಇವೆರಡೂ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು ಇಬ್ಬರು ಉತ್ತರೆಯನ್ನು ನಿರ್ಮಿಸಿರುವನು. ಇದುವರೆಗೂ ಹಾಸ್ಯಮಯಾದ ಗಾನಶೀಲಿಯಾದ ಒಬ್ಬ ಉತ್ತರೆಯನ್ನು ನೋಡಿದ್ದಾಯಿತು. ಇನ್ನು ಮುಂದೆ ವೀರಾಂಗರಿಯಾದ ವೀರ ಪತ್ನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವೆ. ಹೋಗು ತರುಣ ವೀರ, ಯುದ್ಧವು ಕ್ಷತ್ರಿಯನ ಧರ್ಮ. ನೀನ ಧರ್ಮವನ್ನು ಪಾಲನೆ ಮಾಡು. ಪ್ರಿಯತಮೆ, ಸಂತೋಷ ಚಿತ್ತದಿಂದ ನನ್ನನ್ನು ಯುದ್ಧರಂಗಕ್ಕೆ ಕಳಿಸಿಕೊಡಬಲ್ಲೆಯ? ಸ್ವಲ್ಪವೂ ದುಃಖಿಸಿದಳಲ್ಲವೇ? ದುಃಖಿಸುವುದಿಲ್ಲ ಪ್ರಭು. ಆತ ಪ್ರಚನ್ನದ ಅಂದಂತೆ ಮನಸ್ಸಿನಲ್ಲಿ ದುಃಖವನ್ನು ಮುಚ್ಚಿಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಡ ಸತಿಯು ವೀರಾಂಕನ ಎನಿಸುವಳೆ. ಹೋಗಿ ನೀವಿನ್ನು ನಿಮ್ಮ ಕರ್ತವ್ಯದಲ್ಲಿ ಸ್ಥಿರವಾಗಿ. ಪ್ರಿಯೆ, ಈಗ ನಾನು ನೋಡುತ್ತಿರುವುದು ಏನನ್ನು? ಹಾ, ಈಶ್ವರ ಸ್ವರ್ಣದ ಪುತ್ಥಳಿಯಲ್ಲಿ ಶರೀರದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹಪರ ಸುಖ ಸಂಸಾರದಲ್ಲಿ ಸ್ವರ್ಗದ ಆನಂದವನ್ನು ಕೇಳಿದೆ. ಧನ್ಯ ಉತ್ತರೆ, ಆರ್ಯ ಪ್ರವರ್ತದಲ್ಲಿ ನೀನು ನಾರೇ ರತ್ನಳು. ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಗೌರವ, ಕೀರ್ತಿ, ಸಂಪತ್ತು. ಆದರೆ ನಿನಗಾವ ಗೌರವವಿಲ್ಲವೋ? ಇರುವುದು ಸ್ವಾಮಿ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಒಂದು ವೇಳೆ ಪ್ರಾಣತ್ಯಾಗ ಮಾಡಿದರೆ ನನಗಾಗಿ ಸ್ವಲ್ಪವೂ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಪ್ರಭು. ಒಂದು ವೇಳೆ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಒಂದೇ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರೂ ನಾನೇ ನನ್ನ ಕೈಯಾರ ಕಣ್ಣುಗಳನ್ನು ಕಿತ್ತು ತಮ್ಮ ಚರಣಗಳಿಗೆ ಸಮರ್ಪಿಸಿ ಬಿಡುವೆನು. ಇನ್ನು ನನಗೆ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ವಿಜಯ ಮಾಲೆಯಿಂದ ಭೂಷಿತನಾಗಿ ನಾನಿನ್ನು ರಣಾಂಗಣದಲ್ಲಿ ಬೆಳಗುವೆನು. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ. ಪ್ರಿಯೆ, ಪ್ರಾಣೇಶ್ವರ, ಪ್ರಾಣೇಶ್ವರಿ, ಪ್ರಾಣವಲ್ಲಭ, ಪ್ರಾಣವಲ್ಲಭೆ, ಪ್ರಿಯತಮ, ಪ್ರಿಯತಮೆ, ಸ್ವಾಮಿ, ಉತ್ತರೆ, ದೇವ, ದೇವಿ. ಅಪ್ಪಾಜಿ ಇಲ್ಲ ಕಂದ. ಮಾತೆ, ನಮಸ್ಕರಿಸುವೆನು. ನಿನ್ನ ಆಶೀರ್ವಾದವು ಸರ್ವದಾ ನನ್ನನ್ನು ಕಾಯುತ್ತಿರುವಾಗ ನನ್ನನ್ನು ಯುದ್ಧರಂಗಕ್ಕೆ ಕಳಿಸಿಕೊಡು ತಾಯಿ. ಕುಮಾರ,
ಜಯಶಾಲಿಯಾಗೋ ಪ್ರಿಯ ಕುವರನೇ ಜಯಶಾಲಿಯಾಗೋ ಪ್ರಿಯ ಕುವರನೇ ಮಾತೆ ಮಮಾತೆಯ ಪ್ರೀತಿ ಕುಮಾರನೇ ಮಾತೆ ಮೂರ್ತಿಯ ಪ್ರೀತಿ ಜಯಶಾಲಿಯಾಗೋ ಪ್ರಿಯ ಕುವರನೇ ಕುಮಾರ ಮಾತೆ ಅಮ್ಮ, ನಾನಿನ್ನು ಅನುಗ್ರಹಿತನಾದನು. ನಿನ್ನ ಆಶೀರ್ವಾದದಿಂದ ಆ ದ್ರೋಣನ ಚಕ್ರವ್ಯೂಹವನ್ನು ಮಣ್ಣಿನ ಮೈದಾನದ ಕೋಟೆಯಂತೆ ಭೇದಿಸುವೆನು. ಆದರೆ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಯಲ್ಲಿಡುವೆನು. ಒಂದು ವೇಳೆ ಈ ಮಹತ್ ಸಾಧನದಲ್ಲಿ ಕುಮಾರ ಹಬ್ಬರನ್ನು ನುಡಿಯಬೇಡ. ವೀರ ಶತ್ರುವಿನಿಗೆ ರಣಭೂಮಿಯೇ ತಾಯಿ ಮಡೆಯಂತೆ, ಶಸ್ತ್ರಾಸ್ತ್ರಗಳು ನೆಚ್ಚಿನ ನೆಂಟದಂತೆ. ಸಾವು ಬದುಕೆ ಎಂಬ ಪರಮಾತ್ಮನು ಪ್ರತಿನಿತ್ಯ ಒಳೆಯುತ್ತಿರುವನು. ಅಂಜಿ ನಿರಾಶನಾಗಬೇಡ, ಜಯಶ್ರಾಗಿ ಹೋಗಿಬೇಕಂದ. ಧನ್ಯನಾದೆ ತಾಯಿ, ಕೃತಾರ್ಥನಾದೆ. ಇದೋ ಹೊರಟೆ. ನಾನೆನೆದ ಹಾಗೆ ನನ್ನ ಸ್ವಾಮಿ ಇತ್ತಲೇ ಬರುತ್ತಿರುವರು. ಪ್ರಿಯೆ ಭಾನುಮತಿ, ನಿನಗೆ ಮಂಗಳವಾಗಲಿ. ಪ್ರಾಣೇಶ್ವರಿ, ಈಗ ನಡೆಯುತ್ತಿರುವ ಕುರುಕ್ಷೇತ್ರದಲ್ಲಿ ಗುರು ದ್ರೋಣಾಚಾರ್ಯರಿಂದ ಚಕ್ರವ್ಯೂಹವನ್ನು ನಿರ್ಮಾಣ ಮಾಡಿಸುವೆನು. ಈ ಚಕ್ರವ್ಯೂಹದಲ್ಲಿ ಪಾಂಡವರು ಸಂಹಾರವಾಗುವುದು ಖಂಡಿತ. ಪ್ರಾಣೇಶ್ವರ, ಈ ವಿಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು ಸ್ವಾಮಿ. ನೀವು ಯಾವಾಗಲೂ ನಗನಗುತ್ತಿಗೆ ಸಂತೋಷವಾಗಿರಬೇಕು ಎಂದು ನಾನು ಆಶಿಸುತ್ತೇನೆ. ಪ್ರಾಣೇಶ್ವರಿ, ನಿಮ್ಮ ಭೀತಿಯನ್ನು ಬಿಡು. ಎಂದಾದರೂ ನಮಗೆ ಜಯವು ಖಂಡಿತ. ಭಾನುಮತಿ, ನೀನು ಹೇಳಿದಂತೆ ಈ ದಿನ ನಿನ್ನೊಡನೆ ಆನಂದದಿಂದ ಸಮಯ ಕಳೆಯುವೆನು. ಹಾಗೆ ಆಗಲಿ ಸ್ವಾಮಿ. ಬಾ ಪ್ರಿಯೆ. ಕೋಟೆ ಸೀನ್ಸು ಅಭಿಮಾನಿ ಬಾ ಬೇಗ ಮನ ಮೋಹಿನಿ, ಬಾ ಬೇಗ ಮನ ಮೋಹಿನಿ, ಬಾ ಬೇಗ ಮನ ಮೋಹಿನಿ. ಕಾಮಿನಿ ನಿನ್ನಯ ಕರಗಳ ಪಿಡಿವೆ, ಕಾಮಿನಿ ನಿನ್ನಯ ಕರಗಳ ಪಿಡಿವೆ, ಪ್ರೀತಿಯ ಮಮತೆಯ ತೀರಿಸುವೆ, ಪ್ರೀತಿಯ ಮಮತೆಯ ತೀರಿಸುವೆ, ಸುಂದರಿ ನಿನ್ನನು ನಾ ಸೇರುವೆ, ಸುಂದರಿ ನಿನ್ನನು ನಾ ಸೇರುವೆ, ರಮಣಿ ಬೇಗ ಮುದವ ಬೀರಿ ಬಾ ಬೇಗ ಮನ ಮೋಹಿನಿ, ಬಾ ಬೇಗ ಮನ ಮೋಹಿನಿ, ಬಾ ಬೇಗ ಮನ ಮೋಹಿನಿ. ಏಕೋ ಎಂತೋ ಎಂದಿದು ತನಗೂ ಬೆಚ್ಚಗೆ ಮನವು. ಪ್ರಿಯೆ, ನನ್ನ ಮೇಲೆ ಕೋಪವೇ? ಪ್ರಾಣೇಶ್ವರಿ, ನನ್ನ ಮೇಲೆ ಕೋಪವೇ? ಇಲ್ಲವೇ? ಬೇಸರವೇ? ಇಲ್ಲ ಇಲ್ಲ.
ನಿಜವಾಗಿಯೂ ನಿಜವಾಗಿ ಖಂಡಿತವಾಗಿ ಖಂಡಿತವಾಗಿಯೂ ನಿಮ್ಮ ಮೇಲಾಣೆಗೂ ನಿನ್ನ ಮೇಲೆ ಸ್ವಾಮಿ ನಿನ್ನ ಅಣ್ಣ ಇದು ಪ್ರೇಮ. ನಾವಿನ್ನು ಹೋಗೋಣವೇ? ಭಾನುಮತಿ, ನಿನ್ನಿಂದ ನನ್ನ ಮನಸ್ಸಿಗೆ ಶಾಂತಿ ಆಯಿತು. ನಡೆ ನಡೆ ಪ್ರಿಯ, ಹೋಗೋಣ. ನಡೀರಿ ಸ್ವಾಮಿ. ಲೋ ಇದಿಲ್ಲ ಕಣೋ, ಮೆಮೊರಿ ಇಲ್ಲ. ನಮ್ದೇನೋ ನಮ್ದೇನ ಜಾಸ್ತಿ ನೋಡೋಲ್ಲ. ಕರೆಂಟ್ ಹೊಡೆಯಲ್ವದು? ಬೇರೆ ನೆಕ್ಸ್ಟ್ ಗುರುಗಳಾದ ದ್ರೋಣಾಚಾರ್ಯರಿಂದ ನಿರ್ಮಿತವಾದ ಕೋಟೆ ಕವಾಟಕ್ಕೆ ಯಾರೇ ಬರಲಿ ಅವರ ತಲೆಯನ್ನು ಛಾಯಾಚಿತ್ರ ಕತ್ತರಿಸಿ ಬಿಡುವನು. ಭೀಮ, ಎಲ್ಲವೋ ಭೀಮ. ಅದಮ ನಿನ್ನ ಮದವ ಮುರಿದು ಕವೇಜ ಪಡೆಯುವೆ, ಸಮರದಲ್ಲಿ ಕೊಂದು ನಿನ್ ವೀರ ವಿಜಯ ಪಡೆಯುವೆ, ಸಮರದಲ್ಲಿ ಕೊಂದು ವೀರ ವಿಜಯ ಪಡೆಯುವೆ, ಮುದದ ನಿನ್ನ ಚಲವತೋ ಎನ್ನ ಚಲವ ತೋರುವೆ, ಎನ್ನ ಚಲವ ತೋರುವೆ, ಎನ್ನ ಚಲವ ತೋರುವೆ. ಎಲ್ಲೋ ಜಯದ್ರಥ, ಕೋಟೆಯೊಳಗೆ ಹೋಗಲು ದಾರಿಯನ್ನು ಬಿಡು. ಎಲ್ಲೋ ಭೀಮ, ನನ್ನನ್ನು ಗೆದ್ದು ಒಳಗೆ ಹೋಗು. ಎಲ್ಲವೋ ಜಯದ್ರಥ, ಸಿದ್ಧನಾಗು ಸಮರಕ್ಕೆ. ನಿನ್ನನ್ನು ಕೊಂದು ನಮ್ಮ ಅಭಿಮನ್ಯುವಿಗೆ ದಾರಿಯನ್ನು ತೋರಿಸುವೆನು. ಏನು ಅಭಿಮನ್ಯುವಿಗೆ ದಾರಿ ತೋರಿಸುವೆಯಾ? ಸಿದ್ಧನಾಗು ಸಮರಕ್ಕೆ. ಸಿದ್ಧನಾಗು ಸಮರಕ್ಕೆ. ಭೀಮ, ತಡೆದು ಶಿವ ಶಿವ, ಶಿವ ಶಿವ, ನಮ್ಮ ಅಭಿಮನ್ಯುವಿಗೆ ಸಹಾಯಕ್ಕಾಗಿ ಬಂದು ನಾನು ಈ ಜಯದ್ರಥದಿಂದ ಪೆಟ್ಟು ತಿಂದು ಹಿಂದಕ್ಕೆ ಹೋಗುತ್ತಿರುವೆ. ನಿನ್ನನ್ನು ಆ ಶ್ರೀಕೃಷ್ಣನೇ ಕಾಪಾಡಲಿ, ನಾನಿನ್ನು ಹೋಗುವೆನು. ಓಡು ಭೀಮ, ಓಡು. ಮತ್ತಾರು ಬರುವರ ನೋಡಿಕೊಳ್ಳೋಣ. ಭೇದಿಸಿದ ಚಕ್ರವ್ಯೂಹವ ಭೇದಿಸಿದ ಚಕ್ರವ್ಯೂಹವ ಶಕ್ತಿ ಪರಾಕ್ರಮದಿಂದ ಹೊಕ್ಕು ರಿಪುಗಳ ಕಡಿವೆನಾ. ಕೌರವಾದಿಗಳ ಕೊಲ್ಲುತ್ತಾ ಈ ಸಮರದೋ ಪಡೆಯುವೆ ಪ್ರಖ್ಯಾತಿಯ. ಇದೇ ಅಲ್ವೇ ದ್ರೋಣನ ಚಕ್ರವ್ಯೂಹ? ಯಾರಿವನು? ಈ ಕೋಟೆಯ ಕವಾಟದಲ್ಲಿ ನಿಂತಿರುವನು. ಓಹೋ, ಜಯದ್ರಥ. ಎಲ್ಲವೋ ಜಯದ್ರಥ, ಈ ವ್ಯೂಹವನ್ನು ಪ್ರವೇಶ ಮಾಡಲು ದಾರಿ ಬಿಡು. ಎಲ್ಲೋ ಅಭಿಮನ್ಯು, ಬಂದ ದಾರಿಯನ್ನು ನೋಡು. ಎಲ್ಲವೋ ಜಯದ್ರಥ, ಸೊಕ್ಕಿನ ಮಾತನಾಡದೆ ದಾರಿ ಬಿಡುವೆಯೋ ಅಥವಾ ನನ್ನ ಶರಸಂಧಾನಕ್ಕೆ ತುತ್ತಾಗುವೆಯೋ? ಬಲೆ ಬಲೆ ಅಭಿಮನ್ಯು, ಮೃತ್ಯುವಿಗೆ ತುತ್ತಾಗದೆ ಬಂದ ದಾರಿಯನ್ನು ನೋಡು. ಮೂರ್ಖ, ಈಗ ನನ್ನ ಬಾಣದ ಪಟ್ಟನ್ನು ಸೇರಿಸಿಕೋ. ಶಿವ ಶಿವ.
ವ್ಯೂಹಕ್ಕೇನೋ ಮೊದಲನೇ ಪೂಜೆ ಆಯಿತು. ನಾನೀಗ ವ್ಯೂಹವನ್ನು ಪ್ರವೇಶವನ್ನು ಮಾಡಿ ನೆಲಸಮ ಮಾಡಿ ಬರುವೆನು. ಧುರುಳಬಾರ್ದಗೂ ನಿನ್ನ ಶಿರವದರೆಗೆ ಕೆಡಗುವೆ, ಧುರುಳಬಾರ್ದಗೂ ನಿನ್ನ ಶಿರವದರೆಗೆ ಕೆಡಗುವೆ, ಶಿರವದರೆಗೆ ಕೆಡಗುವೆ, ಶಿರವದರೆಗೆ ಕೆಡಗುವೆ. ಛಲವ ಮಾಡಿ ಸಾಯಬೇಡ, ಹೋಗಿ ಪ್ರಾಣ ಉಳಿಸಿಕೋ. ಛಲವ ಮಾಡಿ ಸಾಯಬೇಡ, ಹೋಗಿ ಪ್ರಾಣ ಉಳಿಸಿಕೋ. ಅದಮ ನಿನ್ನ ಮದವ ಮುರಿದು ಯಮನ ಪುರೆಗೆ ಕಳಿಸುವೆ. ಅದಮ ನಿನ್ನ ಮದವ ಮುರಿದು ಯಮನ ಪುರೆಗೆ ಕಳಿಸುವೆ. ಧುರುಳಬಾರ್ದಗುವರ ನಿನ್ನ ಶಿರವದರೆಗೆ ಕೆಡಗುವೆ, ಶಿರವದರೆಗೆ ಕೆಡಗುವೆ, ಶಿರವದರೆಗೆ ಕೆಡಗುವೆ. ಎಲ್ಲವೋ ಭಾರತ ನಂದನ, ಬೇಗ ಬಾ. ಎಲ್ಲಿಗೆ ಹೋಗುತ್ತಿರುವೋ ಈ ದುಶ್ವಾಸನೊಡನೆ ಸಮರಕ್ಕೆ ಸಿದ್ಧನಾಗು. ಬೋರ್ ಬೇಗ. ಎಲ್ಲವೋ ಅಭಿಮನ್ಯು, ನಿಲ್ಲು, ಸಮರಕ್ಕೆ ಸಿದ್ಧನಾಗು. ಎಲ್ಲವೋ ದುಶ್ಯಾಸನ, ನೀನಲ್ಲವೇ ನಮ್ಮ ದೊಡ್ಡ ಮನೆಗೆ ಅವಮಾನಿದ ಪಾಪಿ, ನಿಲ್ಲು ಯುದ್ಧಕ್ಕೆ. ಎಲ್ಲವೋ ಭಾರಕ, ನಿನ್ನನ್ನು ಧ್ವಂಸ ಮಾಡುವೆನು, ಯುದ್ಧಕ್ಕೆ ಸಿದ್ಧನಾಗು. ನಿನ್ನ ಮರಳು ಮಾತುಗಳಿಂದ ನನ್ನನ್ನು ಬೆರಗುಗೊಳಿಸಬೇಡ, ಯುದ್ಧಕ್ಕೆ ಸಿದ್ಧನಾಗು. ನನ್ನ ಒಂದೇ ಒಂದು ಬಾಣದ ಪೆಟ್ಟನ್ನು ಸರಿಸಿಕೋ. ಮತ್ತಾರು ಬರುವರೋ ನೋಡುವೆನು. ಕಡೆದಿಡುವೆನು ಪಡ ಪಡ ನೀಚನೆ, ಕಡೆದಿಡುವೆನು ಪಡ ಪಡ ನೀಚನೆ. ಈ ಶರದ ಶಿರವ ಚೆಂಡಾಡುವೆ, ಈ ಶರದ ಶಿರವ ಚೆಂಡಾಡುವೆ. ಕಡೆದಿಡುವೆನು ಪಡ ಪಡ ನೀಚನೆ. ಸಾಕು ಸಾಕು ನಿನ್ನ ಸರಸದ ವಚನವ, ಸಾಕು ಸಾಕು ನಿನ್ನ ಸರಸದ ವಚನವ. ಸಾರಿಕೊಳ್ಳುವೆ ಶಿರವವ ಮೂರ್ಖನೆ, ಸಾರಿಕೊಳ್ಳುವೆ ಶಿರವವ ಮೂರ್ಖನೆ. ಸರಸದು ನುಡಿದರೆ ಶಿರವನ್ನು ಕಡಿವೆ, ಸರಸದು ನುಡಿದರೆ ಶಿರವನ್ನು ಕಡಿವೆ. ಕಡೆದಿಡುವೆನು ಪಡ ಪಡ ನೀಚನೆ. ಎಲ್ಲೆಲ್ಲೋ ಮುಕ್ಕಾಲಮ, ಈ ಲಕ್ಷಣನ ಮುಂದೆ ನಿನ್ನ ಪ್ರತಾಪ ನಡೆಯಲಾರದು. ಸುಮ್ಮನೆ ಹಿಂದಿರುಗು. ಆಟವಾಡಿಕೊಂಡಿರುವ ವಯಸ್ಸಿನಲ್ಲಿ ಯುದ್ಧರಂಗದಲ್ಲಿ ಏನು ಮಾಡುತ್ತಿರುವೆ? ಒಳ್ಳೆ ಮಾತಿನಿಂದ ಹಿಂತಿರುಗಿ ಹೋಗು. ಎಲ್ಲವೋ ಮೂರ್ಖಾದಮ, ತೋರಿಸು ನಿನ್ನ ಶೌರ್ಯವನ್ನು. ಪೊಟ್ಟ ಬಾಲಕನೆಂದು ಸುಮ್ಮನಿದ್ದರೆ ನಿನ್ನ ತುಂಟಾಟವು ಹೆಚ್ಚಾಯಿತು. ಯುದ್ಧಕ್ಕೆ ಸಿದ್ಧನಾಗು. ಹಾಗೇಗಲಿ ಸಿದ್ಧನಾಗು. ತಡೆದುಕೋ ಹೋಗಿ ನನ್ನ ಬಾಣದ ಪೆಟ್ಟನ್ನು. ಶಿವ ಶಿವ. ನನ್ನ ಬಾಣಕ್ಕೆ ಲಕ್ಷಣನು ಮರಣವನ್ನು ಹೊಂದಿದನು. ಇನ್ನು ಆ ವ್ಯೂಹವನ್ನು ಪ್ರವೇಶಿಸಿ ನೆಲಸಮ ಮಾಡಿ ಬರುವೆನು. ರಣದಲ್ಲಿ ಕೊಲ್ಲಿಸಿ ಪಡೆಯುವೆ, ಕಡಕರ ರಣದಲ್ಲಿ ಕೊಲ್ಲಿಸಿ ಪಡೆಯುವೆ ಆನಂದವ. ಕುರುಡನ ಮಗನೊಡನಾಡಿ, ಕುರುಡನ ಮಗನೊಡನಾಡಿ. ನೀಚರ ಮರಣವ ನೋಡಿ, ನೀಚದ ಮರಣವ ನೋಡಿ. ಹಸ್ತಿನಪುರವ ಮಸಣಮ ಮಾಡುವೆ, ಹಸ್ತಿನಪುರವ ಮಸಣಮ ಮಾಡುವೆ ಆನಂದವೇ. ಇನ್ನು ನನ್ನ ಪ್ರತಿಶೋಧದ ಧಾವಾಗ್ನಿಯು ಹತ್ತಿ ಉರಿಯಲಾರಂಭಿಸಿತು. ಈ ಅಧರ್ಮ ಯುದ್ಧದಲ್ಲಿ ಅಭಿಮನ್ಯು ನೀನು ಮೃತನಾಗುವೆ. ಏಕೆಂದರೆ ಕುರುಕುಲವನ್ನು ಸಮೂಲಾಗ್ರವಾಗಿ ನಾಶ ಮಾಡಲು ನಿನ್ನ ಮರಣವೇ ಅಗತ್ಯ.
ನನ್ನ ಸುತನ ಸಮರದಲ್ಲೇ ದುರುಳ ಪಾರ್ಥ ಸುತನು ಈಗ ದುರುಳ ಪಾರ್ಥ ಸುತನು ಈಗ ಒಂದನೆಂಬ ವಿಷಯವನ್ನು ಒಂದನೆಂಬ ವಿಷಯವನ್ನು ಕೇಳಿ ಮನವು ಬಾಧಿಸುವುದು ಕೇಳಿ ಮನವು ಬಾಧಿಸುವುದು ಸಹಿಸಲಾರೆನಾ ಈಗ ಸಹಿಸಲಾರೆನಾ ಪುತ್ರನು ಹತನಾದನು ಕುಮಾರ ಲಕ್ಷಣನು ಮರಣವಾದನು ಶಕುನೆ ಈ ಅಭಿಮನ್ಯುವಿನಿಂದ ಕುರುಸೇನೆಯೇ ದಿಕ್ಕೆಟ್ಟಿರುವುದು ಶಾಂತನಾಗು ಕುರುರಾಜ, ಶಾಂತನಾಗು. ಕುಮಾರನಾದ ಲಕ್ಷಣನ ಮರಣಕ್ಕೆ ಕಾರಣನಾದ ಆ ಅಭಿಮನ್ಯುವನ್ನು ನಾವೆಲ್ಲರೂ ಸೇರಿ ಸದೆ ಬಡಿಯಲೇಬೇಕು. ಜನರು ಒಬ್ಬ ಬಾಲಕನನ್ನು ಆಕ್ರಮಣ ಮಾಡುವುದು ಧರ್ಮವೇ? ಕರ್ಣ, ಯುದ್ಧದಲ್ಲಿ ಧರ್ಮ ಕರ್ಮಗಳ ಆಲೋಚನೆ ಏಕೆ ಅಂಗಾಧಿಪತಿ? ಕೂತರೆ ನಮಗೆ ಪರಾಜಯವು ಖಂಡಿತ. ಆ ಬಾಲಕನನ್ನು ಸಂಹರಿಸಲೇಬೇಕು. ಆಚಾರ್ಯ ದ್ರೋಣರು ಇದಕ್ಕೆ ಸಮ್ಮತಿಸುವುದಿಲ್ಲ. ಈ ಬ್ರಾಹ್ಮಣನು ಸೇನಾಧಿಪತ್ಯವನ್ನು ನಿರ್ವಹಿಸುವನೇ? ಅಭಿಮನ್ಯು ಅರಿಯದಂತೆ ಅಭಿಮನ್ಯು ಧನಸ್ಸನ್ನು ಕತ್ತರಿಸಿಬಿಡು. ಈ ಮೋಸದ ಕಾರ್ಯವನ್ನು ನನ್ನ ಕೈಗಳಿಂದ ಮಾಡಬೇಕೇ? ಹೌದು ಕರ್ಣ, ಹೌದು. ಇದು ನನ್ನ ಆಜ್ಞೆ. ನನ್ನ ಆಜ್ಞೆಗೆ ಎಲ್ಲರೂ ಬದ್ಧರಾಗಲೇಬೇಕು. ಕುರುರಾಜ, ಈ ಕಾರ್ಯ ನನ್ನಿಂದ ಸಾಧ್ಯವಿಲ್ಲ. ನೋಡಿದೆಯಾ ದುರ್ಯೋಧನ, ಸೂತ ಕುಲದಲ್ಲಿ ಹುಟ್ಟಿದವರಿಗೆ ಸ್ವಾಮಿ ಭಕ್ತಿಯು ಎಲ್ಲಿಂದ ಬರುವುದು? ಇಂತಹವರನ್ನು ನಂಬಿ ಯುದ್ಧ ಪ್ರಾರಂಭಿಸಿ ನೀನು ಕೆಟ್ಟೆ. ಹಾ ಶಿವ ಶಿವ, ಸೂತ ಜಾತ ಎಂಬ ನುಡಿಯ, ಸೂತ ಜಾತ ಎಂಬ ನುಡಿಯ ಲೋಕದಲ್ಲಿ ಲೋಕದಲ್ಲಿ ಕೇಳಲಾರೆ. ವಿಧಿಯ ಮಾಯೆ ಅರಿಯಲಾರೆ, ವಿಧಿಯ ಮಾಯೆ ಅರಿಯಲಾರೆ, ಸಹಿಸಲಾರೆ ನಾ ವಿಧಿಯೇ, ಸಹಿಸಲಾರೆ ನಾ. ಹಾ ಕೇಳಲಾರೆ, ಕೇಳಲಾರೆ, ಕೇಳಲಿದ್ದರೆ ವಿಧಿ. ದುರ್ಯೋಧನ, ನಾನು ನಿನ್ನ ಸೇನಾಧಿಪತಿ, ನಿನ್ನ ಆಜ್ಞೆಯನ್ನು ಪಾಲಿಸುವೆ. ಕರ್ಣ, ತೆಗೆದುಕೋ ಈ ಖಡ್ಗವನ್ನು. ಈ ಖಡ್ಗದಿಂದ ಆ ಅಭಿಮನ್ಯುವಿನ ಖಡ್ಗವನ್ನು ಕತ್ತರಿಸು, ಬಿಲ್ಲನ್ನು ಕತ್ತರಿಸು. ಆಗಬಹುದು. ಅದೋ ಅಭಿಮನ್ಯು ಬರುತ್ತಿರುವನು. ಎಲ್ಲರೂ ಧೈರ್ಯದಿಂದ ಕಾದಾಡಿರಿ. ದುರ್ಯೋಧನ, ಎಲ್ಲರೂ ಅಭಿಮನ್ಯು ರಣರಂಗದಲ್ಲಿ ಹೋರಾಡುತ್ತಿರುವಾಗ ನೀನು ಅಲ್ಲಿ ಶಾಂತಿಯನ್ನು ಏರ್ಪಡಿಸು. ಮಿಕ್ಕವರೆಲ್ಲರೂ ಮೋಸದಿಂದ ಅವನನ್ನು ಸದೆಬಡಿಯಲಿ. ಆಗಬಹುದು ಮಾವ, ನಡೆಯಿರಿ ಎಲ್ಲರೂ ಸಮರಕ್ಕೆ. ಆಗಬಹುದು. ಸೈನ್ಯಕದಿ ಪರಿಣಿಸುತ್ತ ಮೆರವ ನೀಚರೇ ನಿಲ್ಲಿರೀಗ. ಸಂಹರಿಸಿ ನಿಮ್ಮಗಳ, ಸಂಹರಿಸಿ ನಿಮ್ಮಗಳ ಈ ಸಮರದೋಳ್
ಪಡೆಯುವೆ ಪ್ರಖ್ಯಾತಿಯ. ಎಲ್ಲಿ ಎಲ್ಲ ಎದುರಾಗಿರಿ ಮೂರ್ಖರೇ. ಯಾರು ನನ್ನ ಬಿಲ್ಲನ್ನು ಕತ್ತರಿಸಿದವರು? ಓಹೋ ಕರ್ಣ, ನಿನ್ನ ಜನ್ಮವನ್ನು ಸುಡು. ಹಾ ಶಿವ ಶಿವ, ಕೇಳಲಾರೆ ಕೇಳಲಾರೆ. ನಾನು ನಿರಸನೆಂದು ಭಾವಿಸಿದಿರಾ? ಈ ಚಂದ್ರಾಯುಧದಿಂದ ನಿಮ್ಮನ್ನು ಸಂಹರಿಸುವನು. ಯುದ್ಧಕ್ಕೆ ಸಿದ್ಧರಾಗಿ. ಸಿದ್ಧರಾಗಿರಿ ಚಂದ್ರಾಯುಧಕ್ಕೆ. ಅಭಿಮನ್ಯು ಯುದ್ಧವನ್ನು ನಿಲ್ಲಿಸು. ಬಾ ಕುಮಾರ, ನನ್ನನ್ನು ಆಲಂಗಿಸು. ನಿನ್ನಿಂದ ಕುರು ಪಾಂಡವರಿಗೆ ಶಾಂತಿಯಾಗಲಿ. ದೊಡ್ಡಪ್ಪ, ನಿನ್ನಲ್ಲಿ ಅಂತಹ ಪ್ರೇಮವಿರುವುದಾದರೆ ನನ್ನ ಶಿರಸ್ಸು ನಿನಗೆ ನಮಸ್ಕರಿಸುವುದು. ಹಾಗಾದರೆ ನಿನ್ನ ಕೈಯಲ್ಲಿರುವ ಖಡ್ಗವನ್ನು ದೂರ ಬಿಸಾಡಿ ಬಾ ಕುಮಾರ, ನನ್ನನ್ನು ಆಲಂಗಿಸು. ಎಲೆ ಖಡ್ಗವೇ, ಬಹು ಜನರ ರಕ್ತಪಾನದಿಂದ ಆಯಾಸಗೊಂಡಿರುವೆ. ಕೊಂಚಣ ಕಾಲ ವಿಶ್ರಾಂತಿಯನ್ನು ಪಡೆ. ದೊಡ್ಡಪ್ಪ, ಎಲ್ಲಿ ನಿನ್ನ ಪ್ರೇಮಾಲಿಂಗನ? ಬಾ ಕುಮಾರ. ಅಯ್ಯೋ, ನನ್ನ ಕೈಗಳನ್ನು ಕತ್ತರಿಸಿದಿರಲ್ಲ. ಎಲೆ ಮೃತ್ಯುವಿನ ತುತ್ತೆ, ಈಗ ನೀನು ಮೃತ್ಯುವಿನ ದವಡೆಯಲ್ಲಿ ಸಿಕ್ಕಿ ಬಿದ್ದಿರುವೆ. ಈಗ ಏನನ್ನು ಅಪೇಕ್ಷಿಸಿವೆ ಕೇಳು, ನಾನು ಕೊಡುವೆ. ಹಾಗಾದರೆ ನಿನ್ನ ಮೋಸವನ್ನು ಅರಿಯದೆ ದೂರ ಬಿಸಾಡಿದನಲ್ಲ ಆ ನನ್ನ ಚಂದಾಯುಧವನ್ನು ಕೊಡು. ಆ ಖಡ್ಗವನ್ನು ನಾನು ಕೊಡಲಾರೆ. ಛೀ ಚಾಂಡಾಲ, ನಿಮ್ಮನ್ನು ಈ ರಥದ ಗಾಳಿಯಿಂದಲೇ ಸಂಹರಿಸುವೆನು. ಎತ್ಕೋಬೇಕಾ? ಶಕುನಿ, ಜಯದ್ರಥ ಅಭಿಮನ್ಯು ನಿರಸ್ತ್ರನಾದನು ಹೊಡಗದೆಯಿಂದ. ಶಿವ ಶಿವ, ನಾರಾಯಣ, ವಾಸುದೇವ. ಅಭಿಮನ್ಯು ಮರಣವಾದನು. ಎಲ್ಲರೂ ನಡೆಯಿರಿ, ಹೋಗೋಣ. ನಡೆಯಿರಿ.